ಅಲ್ಲ, ನಿಮ್ಮ ಅಭಿಪ್ರಾಯ, ನೀವು ಓಟ್ ಹಾಕವ್ರಲ್ವಾ? ಇಲ್ಲ, ದೇಶದ ಸಲುವಾಗಿ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗ್ಬೋದು. ಏನಕ್ಕೆ ಈ ಸಲ 2 ಸಲ ಗೆದ್ದಿದಾರಲ್ಲ? ಒಳ್ಳೆ ಕೆಲಸ ಮಾಡ್ಯಾರ, ಯಾರು ಮಾಡಿದವ್ರು ಮಾಡ್ಯಾರ. ನಮ್ಮದು ಬಿಜೆಪಿ ಪಕ್ಷ ಅಲ್ಲ, ಖರೆ ಅಂದ್ರೂ ಪ್ರಧಾನಮಂತ್ರಿ ಕಾಂಗ್ರೆಸ್ ಇದ್ದಿದ್ದೆವು ಅಂದ್ರೂ ಬಿಜೆಪಿ ತರ್ಬೇಕನ್ನ. ಯಾಕಂದ್ರೆ ಮಾಡುವಂತ ಕೆಲಸಗಳಿಗೆ ಮೋರ್ ಹೋಗಿದ್ರಿ ನೀವು. ಇಲ್ಲ, ಎಲ್ಲ ಮಾಡ್ಯಾರ ಈ ಕೆಲಸ. ರೋಡ್ ಮಾಡ್ಯಾರ, ರೋಡ್ನು ಸರಿಯಾಗಿ ಮಾಡ್ಯಾರ. ಎಲ್ಲ ಒಂದೇ ಅನ್ನೋದಲ್ಲ, ಎಲ್ಲ ರೀತಿಲಿ. ಸಲ ಯಾರಂತೀರಿ? ಮೋದಿ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್, ಈ ಸಲ ಪ್ರಧಾನಮಂತ್ರಿ ಯಾರಾಗಬೇಕಂತ? ಮೋದಿಯವರು ಆಗ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಮತದಾರರು ಯೋಚನೆ ಮಾಡಿ ಇನ್ನೊಂದ್ಸರಿ ಮತ್ತೆ ಮೋದಿಯವರನ್ನ ಆಯ್ಕೆ ಮಾಡ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ಆಮೇಲೆ ನಮ್ಮ ಅಪೇಕ್ಷೆನೂ ಇದೆ, ಆಮೇಲೆ ಜನರ ಅಪೇಕ್ಷೆನೂ ಇದೆ. ಆದ್ರಿಂದ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗ್ತಾರೆ. ಈಗಾಗಲೇ 2 ಸಾರಿ ಗೆದ್ದಿದ್ದಾರಲ್ಲ, ಮತ್ತೊಮ್ಮೆ ಏನಕ್ಕೆ ಹೊಸಬ್ರಿ ಕೊಡೋಣ ಅನ್ನೋದು? ಇಲ್ಲ, ಈಗ ಅವರು ಯಶಸ್ವಿ ಪ್ರಧಾನಿ ಆಗಿರೋದ್ರಿಂದ ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡ್ತಾರಂತ ನಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಎರಡೂ ಇದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಈ ಸಲ ಪ್ರಧಾನಮಂತ್ರಿ ಯಾರಾಗಬೇಕಂತೀರ ಸರ್? ಮೋದಿ ಆಗಬೇಕು. ಏನಕ್ಕೆ ರೀ? ಮೋದಿ ನಮ್ದು ಇಡೀ ಇಂಡಿಯಾಕ್ಕೆಲ್ಲ ಡೆವಲಪ್ಮೆಂಟ್ ಜಾಸ್ತಿ ಚೆನ್ನಾಗಿ ಮಾಡ್ತಾ ಇರ್ಬೇಕು. ಅವರಾದರೆ ಒಳ್ಳೇದು. ಇಲ್ಲ, 2 ಸಲ ಗೆದ್ದಿದ್ದಾರಲ್ಲ, 3ನೇ ಸರ್ನು ಮತ್ತೆ ಅವ್ರಿಗೆ ಸರ್ತು ಅವರೇ ಇರ್ಬೇಕು. ಬೇರೆಯವ್ರು ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಮಾಡಲ್ಲ. ಯಾರಿದ್ದಾರೆ ಹೇಳಿ? ಇದಾರಲ್ಲ ಬೇರೆ ಪಕ್ಷದಲ್ಲಿ. ಯಾರೂ ಇಲ್ಲ. ಒಬ್ಬರೇ ಮೋದಿ ಒಬ್ಬರೇನಾ ಲೀಡರ್ ಅಂತ ಬಂದಾಗ? ಲೀಡರ್ ಅಂತ ಬಂದರೆ ಮಾಸ್ ಅಂದರೆ ಮೋದಿನೇ. ಅಲ್ಲ, ಪಕ್ಷಕ್ಕ ಮೋದಿಗನ? ಮೋದಿ ಬಿಟ್ಟರೆ ಮತ್ತೆ ಯೋಗಿನೇ. ಹೌದಾ?